ಅದಕ್ಕಾಗಿ ಅವರು ನಿರಂತರವಾಗಿ ಬೇರೆ ಬೇರೆ ಕಂಪನಿಗಳಿಂದ CSR ನಿಧಿ ಜೋಡಿಸಲಿಕ್ಕೆ ಎಲ್ಲ ಕಡೆಗೆ ಓಡಾಡಿ ಅವರು ಇದನ್ನೊಂದು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಆಜಬ್ಬರವರೊಂದು ಕನಸಂದರೆ ಅರೇಕಲ್ ಗ್ರಾಮದಲ್ಲಿ ದೊಡ್ಡ ಕನಸು. ತೆಲ ಹಣ್ಣಿನ ಬುಟ್ಟಿಯಲ್ಲಿ ಅಕ್ಷರದ ಬೀಜ ಬಿತ್ತಿ ಅಕ್ಷರದ ಗೋಪುರವನ್ನು ನಿರ್ಮಿಸಿದ ಹರೇಕಳದ ಸಂತ ಹರೇಕಳ ಆಜಬ್ಬರಿಗೆ ಮೊಟ್ಟ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲ ಸೇರಿದು ಸ್ಪೀಕರ್ ಸಾಹೇಬ್ರ ಹತ್ರ ಹೋಗಿ ಕೇಳಿದಾಗ ಖಂಡಿತ ಮಾಡಿಕೊಡುವಂಥ ನಮ್ಮೊಂದು ಆಶ್ವಾಸನೆ ಕೊಟ್ಟು ಇವತ್ತು ಅವರ ಕೈಯಿಂದಲೇ ಅಮೃತಸ್ಥದಿಂದ ನಾವು ಅವರನ್ನು ಸ್ವೀಕರಿಸಿ ಅವರೇ ನಮಗೆ ಶಿಲಾನ್ಯಾಸ ಮಾಡ್ತಾಯಿದ್ದಾರೆ. ಇವತ್ತಿಲ್ಲಿ ನ್ಯೂ ಪಡ್ಪುನಲ್ಲಿ ಹರೇಕಳ ಆಜಬ್ಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಭಾಳ ಸಂತೋಷದ ವಿಷಯ ಅಂದರೆ ಇಷ್ಟೊಂದು ಗ್ರಾಮೀಣ ಪ್ರದೇಶದಲ್ಲಿ ಹರೇಕಳ ಆಜಬ್ಬ ಅವರು ತಮ್ಮ ಪ್ರಾರಂಭದಿದ್ಲು ತಮ್ಮ ಏನು ದೊಡ್ಡ ದುಡಿಮೆಲ್ದಿದ್ರು ತಾವೇನೆಲ್ಲ ದುಡಿತಾಯಿದ್ರು ಅದನ್ನು ಶಾಲೆಗೆ ಇದನ್ನು ವಿನಿಯೋಗಿಸಿ ಒಂದು ಶಾಲೆ ಹಾಗೂ ಹೈಸ್ಕೂಲು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಯುವಾಗ ವ್ಯವಸ್ಥೆ ಮಾಡಿದರೆ ಈಗ ಸರ್ಕಾರದಿಂದ ಸನ್ಮಾನ್ಯ ಸ್ಪೀಕರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಹ ಸ್ಯಾಂಕ್ಷನ್ ಆಗಿದೆ. ಅದಕ್ಕಾಗಿ ಅವರು ನಿರಂತರವಾಗಿ ಬೇರೆ ಬೇರೆ ಕಂಪನಿಗಳಿಂದ CSR ನಿಧಿ ಜೋಡಿಸಲಿಕ್ಕೆ ಎಲ್ಲ ಕಡೆಗೆ ಓಡಾಡಿ ಅವರು ಇದನ್ನೊಂದು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಪ್ರಾರಂಭಿಕ ಹಂತದಲ್ಲಿ MRPL ಕಂಪನಿಯವರು ಒಂದು 45 ಲಕ್ಷದ ಒಂದು ಪ್ರಾರಂಭಿಕ ಒಂದು CSR ನಿಧಿ ಅಡಿ ಕೊಟ್ಟಿರ್ತಾರೆ ಕಟ್ಟಡ ನಿರ್ಮಾಣಕ್ಕೆ. ಸೊ ಅದರ ಒಂದು ಶಿಲಾನ್ಯಾಸ ಇವತ್ತು ಆದಮೇಲೆ ಆದಷ್ಟು ಬೇಗ ಸಂಪೂರ್ಣ ಕಟ್ಟಡ ಆಗಲಿ ಬೇರೆ ಬೇರೆ ನಿಧಿಗಳದಕ್ಕೆ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಜೊತೆಗೆ ಹರೇಕಳ ಆಜಬ್ಬ ಅವರ ಏನು ದೊಡ್ಡ ಪ್ರಯತ್ನ ಏನಿದೆ ಅದು ಭಾಳ ಅವರ ಒಂದು ಆಸೆ ಏನಿದೆ ಅದು ಬೇಗ ಈಡೇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅದು ಅಂದರೆ ಈಗ ಏನಾಗುತ್ತೆ ಇದು CSR ನಿಧಿ ಅಂದರೆ ಕಂಪನಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೊ ಈ ಥರ ಶಾಲೆದು ಬಿಲ್ಡಿಂಗಿಗೆ ಅದಕ್ಕೆಲ್ಲ ಕೊಡ್ತಾರೆ, ಸಮಾಜಕ್ಕೆ ಏನು ಉಪಯೋಗ ಆಗ್ತದೆ. ಸೊ ಅದನ್ನು ಹರೇಕಳ ಆಜಬ್ಬ ಅವರು DC ಅವರ ಕಚೇರಿಗೆ ಹೋಗಿ ಅದನ್ನೆಲ್ಲ ಇದು ಮಾಡ್ತಾರೆ. ಸೊ ನಮ್ಮ ಸೈಡಿಂದ ಅದಕ್ಕೆ ಏನು ಪ್ರಯತ್ನ ಮಾಡ್ತೇವೆ ಅವ್ರನ್ನ ಸ್ವಲ್ಪ ಪುಷ್ ಕೊಡೋದು ಅದನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಈಗ ಪ್ರಥಮ ಒಂದು ಪ್ರಯತ್ನದಲ್ಲಿ ಇದು ಸಿಕ್ಕಿದೆ. ಇನ್ನು ಉಳಿದ ಕಂಪನಿಗಳು ಅದನ್ನು ಜೋಡಿಸ್ಲಿಕ್ಕೆ ಪ್ರಯತ್ನ 45 ಲಕ್ಷ ರೂಪಾಯಿ. ನಾನು ಕೈಗಾರಿಕೆ ಇಲಾಖೆಯಲ್ಲಿ ಇರೋದು ಆಯಿತಾ. ನಾವು ಬೇರೆ ಅವರಿಗೆ ಒಂದು ಇವ್ರು ಬಂದಾಗೆಲ್ಲ ಒಂದು ಫೋನ್ ಮಾಡಿ ಪುಷ್ ಮಾಡಿ ಒಂದು ಸಹಾಯ ಆಗಲಿ ಅಂತ ಅವರದ್ದು ಹೋರಾಟ ದೊಡ್ಡದು. ಒಳಗೆ ಹೋಗ್ಲಿಕ್ಕೆ ಆಗಿಲ್ಲ ಅವರು ಇವರು ಮುಖಾಂತರ ನನ್ನನ್ನು ಅವಕಾಶ ಕೊಟ್ಟರು. ಮತ್ತೆ ಮುಗಿಲ ಪಿಲ್ಲೆ ನಾನು ಗೋಕುಲ್ ದಾಸ್ ನಾಯ್ಕ್ ಅಂತ ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮಂಗಳೂರು. ಧನ್ಯವಾದ ಸರ್ ಅವರಿಗೆ. ಈ ಆಜಬ್ಬರವರೊಂದು ಕನಸಂದರೆ ಅರೇಕಲ್ ಗ್ರಾಮದಲ್ಲಿ ದೊಡ್ಡ ಕನಸು. ಅದು ಈಗ ನಾವು ಹೇಳುವುದಾದರೆ ಅದು ಒಂದು ಯಾರಿಂದಲೂ ಸಾಧ್ಯ ಇಲ್ಲ. ಡೊನೇಷನ್ ಸಹಕಾರ ಕೊಟ್ಟವರು ಎಷ್ಟು ಜನ ಇರ್ಬೋದು, ಆದರೆ ಇದೊಂದು ಪ್ರಯತ್ನದಲ್ಲಿ ಮಾಡುವುದೆಂದರೆ ಅದೊಂದು ಅರೇಕಲ ಗ್ರಾಮಕ್ಕೆ ಅಂತಲ್ಲ, ಅವರು ಈ ಪದ್ಮಶ್ರೀ ತೆಗೆದ ನಂತರ ಇಡೀ ವರ್ಲ್ಡ್ಗೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದರೂ ಅದು ಆಜಬ್ಬನ ಹೆಸರೇ ಪ್ರಸ್ತಾವನೆ ಆಗ್ತಾ ಉಂಟು. ನಾನು ಎಲ್ಲರ ಪರವಾಗಿ ನಮ್ಮ ಅರೇಕಲ ಗ್ರಾಮಸ್ಥರಾಗಲಿ ಮತ್ತು ನಮ್ಮ UT ಖಾದರ್ ಸಾಹೇಬರು ಅವರ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಹೇಳ್ಬೋದು ಅರೇಕಲ ಗ್ರಾಮಕ್ಕೆ. ನಮ್ಮ ಈ ಶಾಲೆಗೆ ಅಂತಲ್ಲ, ಇಡೀ ನಮ್ಮ ಅರೇಕಲ ಗ್ರಾಮಕ್ಕೆ ಸೇತುವೆ ಆಗಲಿ, ಪಂಚಾಯತಿ ಆಗಲಿ, ನಮ್ಮ ಆಸ್ಪತ್ರೆ ಆಗಲಿ, ಗಣತಾಜೆ ಆಗಲಿ ಎಲ್ಲದಕ್ಕೂ ನಮ್ಮ ಈ ಸಭಾ ಅಧ್ಯಕ್ಷರು ಅವರೊಂದು ಕೊಡುಗೆಯನ್ನು ಕೊಟ್ಟುಕೊಂಡು ಅದರ ಒಟ್ಟಿಗೆ ಈ ನಮ್ಮ ಆಜಬ್ಬನವರಿಗೆ ತುಂಬ ಹೆಲ್ಪ್ ಅಂದರೆ ತುಂಬ ಸಹಕಾರ ಅಂದರೆ ಅದು ನಾನು ಯಾವ ರೀತಿ ಅವರು ನಮ್ಮ ಸಭಾಧ್ಯಕ್ಷರು ಸಹಕಾರ ಮಾಡಿದಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಈ ಅರೇಕಲ ಗ್ರಾಮವನ್ನೇ ಒಂದು ದತ್ತು ತೆಗೆದುಕೊಂಡಾಗೆ ನಮ್ಮ ಈ ಶಾಸಕರು ತೆಗೆದುಕೊಂಡಿದ್ದಾರೆ. ನಾನು ಈ ನಮ್ಮ ಅರೇಕಲ ಗ್ರಾಮ ಪಂಚಾಯತಿ ಒಂದು ಉಪಾಧ್ಯಕ್ಷರಾಗಿ ನಾನು ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರ ಪರವಾಗಿ ನಮ್ಮ ಅರೇಕಲ ಗ್ರಾಮಸ್ಥರ ಪರವಾಗಿ ಆದಷ್ಟು ಶೀಘ್ರದಲ್ಲಿ ಆಜಬ್ಬರಿಗೆ ಇನ್ನೂ ಸಹ ಈ ದಾನಿಗಳು ಸಹಕಾರ ಕೊಟ್ಟು ಈ ಆದಷ್ಟು ಶೀಘ್ರದಲ್ಲಿ ಈ ಒಂದು ಪದವಿ ಪೂರ್ವ ಕಾಲೇಜ್ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೆ. ತೆಲ ಹಣ್ಣಿನ ಬುಟ್ಟಿಯಲ್ಲಿ ಅಕ್ಷರದ ಬೀಜ ಬಿತ್ತಿ ಅಕ್ಷರದ ಗೋಪುರವನ್ನು ನಿರ್ಮಿಸಿದ ಹರೇಕಳದ ಸಂತ ಹರೇಕಳ ಆಜಬ್ಬರಿಗೆ ಮೊಟ್ಟ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾವು ಈ ಒಂದು ಶಾಲೆಯ 2000 ಇಸವಿನ ಫಸ್ಟ್ ಬ್ಯಾಚಾಗಿ ನಾವು ಇಲ್ಲಿ ಮದ್ರಸಾ ನಮ್ಮ ತೋಹಾಜು ಮೊಹಮ್ಮದ್ ನ್ಯೂ ಪಡ್ಪು ಇದರ ಮದ್ರಸದಲ್ಲಿ ಆಗಿದೆ ನಮ್ಮ ಮೊಟ್ಟ ಮೊದಲ ಶಾಲೆ ಸ್ಟಾರ್ಟ್ ಆಗಿದ್ದು ಪ್ರಾರಂಭವಾಗಿದ್ದು. ತದನಂತರ ನಾವು 2002 ಬೇರೆ ನಮ್ಮ ಶಾಲೆಗೆ ಸರ್ಕಾರಿ ಜಾಗವನ್ನು ಇಟ್ಟು ಅಲ್ಲಿ ನಾವು ನಮ್ಮ ಈ ಶಾಲಾ ನಾವು ಆರಂಭಿಸಿದ್ದೇವೆ. ಹರೇಕಳ ಆಜಬ್ಬರಿಗೆ ಯಾವ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಬೇಕಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಎಲ್ಲ ಬಡ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಎಲ್ಲರೂ ತಮ್ಮ ವಿದ್ಯಾಭ್ಯಾಸ ಮುಂದುವರಿಯುವುದು ಅವರವರ ಆ ಒಂದು
ಒಳ್ಳೆಯ ಒಂದು ವಿದ್ಯಾಭ್ಯಾಸದ ಇತ್ತು. ಈಗ ಎಜುಕೇಷನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಒಳ್ಳೆಯ ಜಾಬನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅದೇ ಶಾಲೆಯಲ್ಲಿ ಕಲಿತೇವೆ. ನಾವು ಫಸ್ಟ್ ಬ್ಯಾಚ್ ಆಗಿರುತ್ತೇವೆ 2000 ಇಸವಿಯದ್ದು. ನಾವು ಇಲ್ಲಿ ನಿರಂತರ ನಾವು SSLCವರೆಗೆ ಇಲ್ಲಿ ಕಲಿತಿದ್ದೆವು. ಮತ್ತು ಇಲ್ಲಿ ನಮಗೆ ಇಲ್ಲದಾಗ ನಾವು ಬೇರೆ ಕಡೆ PU ಮಾಡಿಸಿದ್ದೆವು. ಅದೇ ಅದೇ ಇನ್ನು 2010 2011ರಲ್ಲಿ ಇಲ್ಲಿ ಆಗ್ತಿದ್ದು ನಾವು ಇಲ್ಲಿ ಕಲಿತಾ ಇದ್ದೆವು. ನಮಗೆ ತುಂಬ ಒಳ್ಳೆ ವಿದ್ಯಾಭ್ಯಾಸ ನಮಗೆ ಸಿಕ್ಕಿದೆ. അപ്പോൾ ನಾವು ಹೇಳುವಂಥದ್ದು ಭವಿಷ್ಯದಲ್ಲಿ ನಮ್ಮ ಇಲ್ಲಿ ಹರೇಕಳ ಮತ್ತು ಹತ್ತಿರದ ಎಲ್ಲ ಗ್ರಾಮದ ಯುವಕರಿಗೆ SLC ಆದ ತಕ್ಷಣ ತಾವು ಇಲ್ಲಿಗೆ ಬಂದು ಸೇರಬೇಕು. ಯಾಕೆಂದರೆ ಇಲ್ಲಿಯ ನಮಗೆ ಒಂದು ಹತ್ತಿರದಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಎಲ್ಲ ರೀತಿಯ ಪದವಿ ಸರ್ಕಾರಿ ಕಾಲೇಜಲ್ಲಿ ಎಲ್ಲಿಯೂ ಇಲ್ಲ, ಹತ್ತಿರದಲ್ಲಿ ಬಹಳ ದೂರದಲ್ಲಿದೆ ಇರುತ್ತದೆ. ಆಗ ಎಲ್ಲರಿಗೂ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿಯಲು ಉತ್ತಮ ಒಂದು ವೇದಿಕೆಯಾಗಿದೆ. ಅವರ ಕನಸು ಇವತ್ತು ನನಸಾಗ್ತಾಯಿದೆ. ಈಗಾಗಲೇ 2 ವರ್ಷ ಆಯಿತು ಕಾಲೇಜ್ ಪ್ರಾರಂಭವಾಗಿ. ಇದಕ್ಕೆಲ್ಲ ಸಹಕಾರ ನಮ್ಮ ಸ್ಪೀಕರ್ ಸಾಹೇಬರ ಒಂದು ಉತ್ತೇಜನ, ಪ್ರೀತಿಪೂರ್ವಕ ಸಹಾಯ ಎಂದರೆ ತಪ್ಪಾಗಲಿಕ್ಕಾಗೋದಿಲ್ಲ. ಮತ್ತು ಊರ ನಾಗರಿಕರು ಮತ್ತು ಗ್ರಾಮ ಪಂಚಾಯತ್ ಅವರೆಲ್ಲ ಸೇರಿ, ಆವಾಗ ನಾನು ಇಲ್ಲಿ ಬಂದಾಗ ಹಾಜರು ಹೇಳಿದ್ರು PUC ಸ್ಟಾರ್ಟ್ ಆಗಬೇಕಂತ ಹೇಳಿದರು. ಆಗ ಎಲ್ಲರೂ ಒತ್ತಾಯದ ಪೂರ್ವಕ ಎಲ್ಲರ ಸಹಕಾರದಿಂದ PUC ಪ್ರಾರಂಭ ಆಯಿತು. ಕಟ್ಟಡ ಇರಲಿಲ್ಲ. ಆ ಕಟ್ಟಡ ಆವಾಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಾರಂಭ ಆದಾಗ ನಾವೆಲ್ಲ ಸೇರಿದು ಸ್ಪೀಕರ್ ಸಾಹೇಬ್ರ ಹತ್ರ ಹೋಗಿ ಕೇಳಿದಾಗ ಖಂಡಿತ ಮಾಡಿಕೊಡುವಂಥ ನಮ್ಮೊಂದು ಆಶ್ವಾಸನೆ ಕೊಟ್ಟು, ಇವತ್ತು ಅವರ ಕೈಯಿಂದಲೇ ಅಮೃತಹಸ್ತದಿಂದ ನಾವು ಅವರನ್ನು ಸ್ವೀಕರಿಸಿ ಅವರೇ ನಮಗೆ ಶಿಲಾನ್ಯಾಸ ಮಾಡ್ತಾಯಿದ್ದಾರೆ. ಅವರೆಲ್ಲ ನಮಗೆ ಸಹಕಾರ ಕೊಡೋದ್ರಿಂದ ನಮ್ಮ ಕಾಲೇಜು ನಡೀತಾ ಇದೆ. ಹಾಗೆ ಮತ್ತೊಂದು ವಿಷಯ ಏನಂದರೆ, ಹನಿ ಹನಿಗೂಡಿದರೆ ಹಳ್ಳ ಅಂತ ಹೇಳಿದಾಗೆ ನಮಗೆ ಮೊದಲು ಈ ಗ್ರಾಮದ ನಾಗರಿಕರಿಗೂ ಗ್ರಾಮ ಪಂಚಾಯತಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರೇ ನಮಗೆ ಇಲ್ಲಿಯ ಸಂಪತ್ತು. ಯಾವುದು ವಿಷಯದಲ್ಲೂ ಸಹ ನಾವು ಊರವರು ಇದ್ದರೆ ಮಾತ್ರ ಕೆಲಸ ಆಗ್ತದೆ. ಹಾಜಬ್ರು ಸಹ ನಮಗೆ ತುಂಬ ಪ್ರಯತ್ನ ಮಾಡಿದರು. ನಿನ್ನೆ ಸಹ ನನಗೆ ಫೋನ್ ಮಾಡಿ ಹೇಳಿದ್ರು, ಬರಬೇಕು ಸರ್. ಆಯಿತು, ನಾನು ಕೆಲಸ ಒತ್ತಡವೆಲ್ಲ ಬಿಟ್ಟು ಇಲ್ಲಿ ಬಂದು ಈ ಶಿಲಾನ್ಯಾಸಕ್ಕೆ ಭಾಗವಹಿಸಲಿಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಕೇವಲ PUC ಅಲ್ಲ, ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು ಎಲ್ಲ ಆಗಬೇಕೆಂಬ ಆಸೆ, ಅವರ ಕನಸು ನನಸಾಗಲಿ ಎಂದು ಎಲ್ಲರ ಆಶೆ. ಹಾಗೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ, ಗ್ರಾಮ ದೇವತೆ, ನಾಡ ದೇವತೆ, ಎಲ್ಲ ದೇವತೆ ಅನುಗ್ರಹ ಈ ಸ್ಥಳಕ್ಕಿದ್ದು ಮುಂದಿನ ಜೀವನದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೀಪಡಪು ಇದರ ಶಿಲಾನ್ಯಾಸ ಕಾರ್ಯಕ್ರಮದ ಸಮಾರಂಭದಲ್ಲಿ ನಾವಿದ್ದೇವೆ. ಅತ್ಯಂತ ಸಂತೋಷದ ವಿಷಯ ಎಂದರೆ ನಮ್ಮ ಪದ್ಮಶ್ರೀ ಹಾಜಬ್ರವರು ಅವರ ನೇತೃತ್ವದಲ್ಲಿ ಅವರ ಕನಸು ನನಸಾಗುವ ದಿನ ಇದು. ಕಾಲೇಜಿನ ಶಿಲಾನ್ಯಾಸ ಕಾರ್ಯಕ್ರಮ MRP ಅವರು 45 ಲಕ್ಷ ಅನುದಾನವನ್ನು ನಮ್ಮ ಈ ಕಾಲೇಜಿಗೆ ಬಿಡುಗಡೆಗೊಳಿಸಿದ್ದಾರೆ. ಆದ್ದರಿಂದ ನಾನು ಒಂದು ಮಾತನ್ನು ಹೇಳುವುದು ಸರ್ಕಾರಕ್ಕೆ ಮತ್ತು ಇಲ್ಲಿನ ಸ್ಪೀಕರ್ ಸಾಹೇಬರಿಗೂ ಎಲ್ಲ ದಾನಿಗಳಿಗೂ, ತಾವೆಲ್ಲರೂ ಕೂಡಿ ನಮ್ಮ ನೀಪಡುಪಿನ ಆಸುಪಾಸಿನಲ್ಲಿರುವ ಈ ಕಾಲೇಜಿಗೆ ನಿಮ್ಮ ಕೈಯಲ್ಲಿ ಇದ್ದಂಥ ಧನವನ್ನು ನಮ್ಮ ಕಾಲೇಜಿಗೆ ಬಿಡುಗಡೆಗೊಳಿಸಬೇಕು. ನೀವೆಲ್ಲರೂ ನಮ್ಮ ಹಾಜಬ್ಬ ಸರ್ಗೆ ನೀವು ಸಹಕರಿಸಬೇಕು, ನಾನು ಕೇಳಿಕೊಳ್ತೇನೆ.